ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BCA ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ, BCom ಏನೈತಿ ಥರ್ಡ್ ಸೆಮಿಗೆ ಕ್ಯಾಬ್ ಅನ್ನೋದು ಒಂದೇನೈತಿ ಸಬ್ಜೆಕ್ಟ್ ಐತಿ. ಸೊ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್. ಸೊ ಅವರಿಗೆ ಯಾವ್ಯಾವ ಕ್ವಶನ್ಸ್ ಅನ್ನ ಕೇಳ್ಬಹುದು ಅನ್ನೋದ್ ಬಗ್ಗೆ ಬಹಳ ಡೌಟ್ಸ್ ಇರುತ್ತೆ. ಸೊ ಹಾಗಾಗಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳ್ಬಹುದು ಅನ್ನೋದನ್ನ ನೋಡೋಣ. ಸೊ ಅದಕ್ಕೆ ಯಾವುದೇ ರೀತಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಲ್ಲ. ಸೊ ಇವಾಗ ಬೀಳ್ತಾವ ಅಂತ 100% ಅಂತೂ ಹೇಳಿಕ್ ಆಗೋದಿಲ್ಲ. ಬಟ್ ನಾವೇನ್ ಮಾಡ್ಬೋದು, ಪ್ರೆಡಿಕ್ಟ್ ಮಾಡ್ಬೋದು ಈ ಕ್ವಶನ್ ಬೀಳ್ಬಹುದು ಅಂತ. ಸೊ ಅದರಲ್ಲಿ 4 ಯೂನಿಟ್ಸ್ ಇದಾವೆ BCom ದಲ್ಲಿ. ಓಕೆ, ಫಸ್ಟ್ ಒನ್ ಏನೈತಿ ಇಂಟ್ರೊಡಕ್ಷನ್ ಅಂತ ಐತಿ, ಇಂಟ್ರೊಡಕ್ಷನ್ ಟು ಕಂಪ್ಯೂಟಿಂಗ್ ಅಂತ ಐತಿ. ಸೊ ಈ ಯೂನಿಟ್ ಫಸ್ಟ್ ಯೂನಿಟ್ ಏನು ಮೋಸ್ಟ್ ಅಂದ್ರೆ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದ್ರಲ್ಲೇ ನಿಮಗೆ ಏನ್ ಬರುತ್ತೆ 2, 5, 10 ಮಾರ್ಕ್ಸ್ ಜಾಸ್ತಿ ಬರುವಂತ ಚಾನ್ಸಸ್ ಇದೆ ಕಂಪೇರ್ ಟು ಅದರ್ 3 ಯೂನಿಟ್ಸ್. ನಾವು 3 ಯೂನಿಟ್ಸ್ ಗೆ ಕಂಪೇರ್ ಮಾಡಿದ್ವಿ ಅಂತಂದ್ರ ಈ ಯೂನಿಟ್ಸ್ ದಾಗ ಜಾಸ್ತಿ ಮಾರ್ಕ್ಸ್ ಅನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಎದಕ್ಕಪ್ಪ ಅಂದ್ರೆ ಇದೇನಿರುತ್ತೆ, ಯೂನಿಟ್ ಫುಲ್ ಥಿಯರಿ ಬೇಸ್ಡ್ ಐತಿ. ಉಳ್ಕಿದ್ ಏನ್ ಬರುತ್ತಲ್ಲ ನಿಮಗ ಮೈಕ್ರೋಸಾಫ್ಟ್, ಎಕ್ಸೆಲ್, ಸ್ಪ್ರೆಡ್ ಶೀಟ್ ಅವು ಬರ್ತಾವ. ಸೊ ಅದೇನಾಗುತ್ತೆ, ಸ್ವಲ್ಪ ಪ್ರಾಕ್ಟಿಕಲ್ ರಿಲೇಟೆಡ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕಿಂತ ಜಾಸ್ತಿ ಅವ್ರೇನಾದ್ರು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳೋದೇ ಅಂತಂದ್ರ ಈ ಯೂನಿಟ್ ದಾಗ ಕೇಳ್ಬಹುದು ಅಂತ ನನಗೆ ಅನ್ಸುತ್ತ. ಸೊ ಅದ್ರಲ್ಲಿ ನಾ ಏನ್ ಮಾಡೀನಿ, 2 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಈ ರೀತಿ ಸ್ಪ್ಲಿಟ್ ಮಾಡಿ. ಸೊ ಅದ್ರಲ್ಲಿ ನಾವೇನ್ ಮಾಡೋಣ, ಕ್ವಶನ್ ವಿತ್ ಏನ್ ಮಾಡೋಣ, ಡಿಸ್ಕ್ರಿಪ್ಷನ್ ಆನ್ಸರ್ ಕೂಡ ಏನ್ ಮಾಡೋಣ, ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಅದರಲ್ಲಿ ಫಸ್ಟ್ ಒಂದ್ ಏನೈತಿ ಡಿಫೈನ್. ಫಸ್ಟ್ ಕ್ವಶನ್ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಡಿಫೈನ್ ಕ್ಯಾಬ್. ಸೊ ವಾಟ್ ಯು ಮೀನ್ ಬೈ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್. ಸೊ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ಅಂದ್ರೆ ಏನು? ಸೊ ಸಿ ದ ಡೆಫಿನೇಷನ್ ಹಿಯರ್. CAB means computer application in business is refers to the use of computers and software to perform various business activities such as accounting, data processing, communication, decision making and management efficiently and accurately. ಸೊ ಇದು ಡೆಫಿನೇಷನ್. ಸೊ ಡೆಫಿನೇಷನ್ ಅಂದ್ರೇನು? ಸೊ ಒಂದು ನಾವು ಸಾಫ್ಟ್ವೇರ್ ನ ಯೂಸ್ ಮಾಡಿ ವರ್ಕ್ ಮಾಡ್ಬೇಕು ಅಂತಂದ್ರ, ಸೊ ಅಕೌಂಟಿಂಗ್ ಏನ್ ಮಾಡಿರ್ತೀವಿ, ಎಲ್ಲ ಒಂದ್ ಕಡೆ ನಾವು ಡೇಟಾನ ಆರ್ಗನೈಸ್ ಮಾಡಿರ್ತೀವಿ. ಸೊ ಅದೇ ರೀತಿ ನಾವೇನಾದ್ರೂ ಕಮ್ಯುನಿಕೇಶನ್ ಮಾಡಕ್ ಯೂಸ್ ಮಾಡ್ತೀವಿ ಕ್ಯಾಬ್ ನ. ಈ ರೀತಿ ನಾವೇನ್ ಮಾಡ್ತೀವಿ, ಕ್ಯಾಬ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಹಿಯರ್, ವಾಟ್ ಈಸ್ ಕಂಪ್ಯೂಟಿಂಗ್. ಸೊ ಕಂಪ್ಯೂಟಿಂಗ್ ಅಂತ ಅಂದ್ರೇನು? ಕಂಪ್ಯೂಟಿಂಗ್ ಇಸ್ ರೆಫರ್ಸ್ ಟು ದ process of using the computers to process the data into meaningful information. So ಇದೇನ್ ಮಾಡುತ್ತಾ, ಡಾಟಾನ ಪ್ರೊಸೆಸ್ ಮಾಡುತ್ತಾ ಇನ್ ದ ಫಾರ್ಮ್ ಆಫ್ ಡೇಟಾ ಟು ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತಂದ್ರ ಅಲ್ಲೇನ್ ಮಾಡ್ತೀವಿ ನಾವು, ಪ್ರೊಸೆಸ್ ಅನ್ನ ಮಾಡ್ತೀವಿ, ರೈಟ್? ಸೊ ಆ ಪ್ರೊಸೆಸ್ ಮಾಡೋದಕ್ಕೆ ಏನ್ ಕರಿತೀವಿ ನಾವು, ಕಂಪ್ಯೂಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ವಾಟ್ ಈಸ್ ಡೇಟಾ. ಸೊ ಅಲ್ಲಿ ನಾವೇನ್ ನೋಡಿದ್ವಿ, ಕಂಪ್ಯೂಟಿಂಗ್ ಅಂದ್ರೇನು? ಕಂಪ್ಯೂಟಿಂಗ್ ಇಸ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಯೂಸಿಂಗ್ ದ ಕಂಪ್ಯೂಟರ್ಸ್ ಟು ಪ್ರೊಸೆಸ್ ದ ಡೇಟಾ ಇನ್ ಮೀನಿಂಗ್ಫುಲ್ ಇನ್ಫಾರ್ಮೇಶನ್. ಅಂದ್ರೆ ಏನ್ ಮಾಡ್ಬೇಕದು, ಡಾಟಾನ ಕಲೆಕ್ಟ್ ಮಾಡಿ ಒಂದು ಇನ್ಫಾರ್ಮೇಶನ್ ಏನ್ ಮಾಡ್ಬೇಕು, ಅದು ಡಿಸ್ಪ್ಲೇ ಮಾಡ್ಬೇಕು. ಸೊ ಹಾಗಾಗಿ ಏನ್ ಮಾಡುತ್ತೆ, ನಮ್ಮ ಹತ್ರ ಇರೋದು ರಾ ಫ್ಯಾಕ್ಟ್ಸ್ ಅನ್ನ ಏನ್ ಮಾಡುತ್ತೆ, ಅದು ಡಾಟಾನ ಕಲೆಕ್ಟ್ ಮಾಡುತ್ತೆ. ಇನ್ಫಾರ್ಮೇಶನ್ ಥ್ರೂ ನಮ್ಗೆ ಏನ್ ಮಾಡುತ್ತೆ, ಅದು ಡಿಸ್ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಅಕೌಂಟ್ ಅನ್ನ ಏನ್ ಮಾಡ್ಬೇಕು ಅಥವಾ ಬಿಲ್ ಅನ್ನ ನೀವೇನಾದ್ರೂ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ನಿಮ್ ಕಡೆ ಏನ್ ಕೇಳತ್ತದೆ, ರಾ ಫ್ಯಾಕ್ಟ್ಸ್ ನ ಕೇಳುತ್ತೆ. ಸೊ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಅಂತ ಅದನ್ನ ತಗೊಂಡು ನೀವೇನ್ ಮಾಡ್ತೀರಿ, ಒಂದು ಬಿಲ್ ಅನ್ನ ಪ್ರಿಪೇರ್ ಮಾಡ್ತೀರಿ ಯೂಸಿಂಗ್ ಅ ಕಂಪ್ಯೂಟರ್. ಸೊ ಅಲ್ಲಿ ಏನಾಗುತ್ತೆ, ಅದು ಪ್ರೊಸೆಸ್ ಮಾಡಾತೀವಿ, ಡೇಟಾನ ತಗೊಂಡು ಇನ್ಫಾರ್ಮೇಶನ್ ನ ಕೊಡಾತೀವಿ. ಸೊ ಅದೇ ನಮ್ದು ಕಂಪ್ಯೂಟಿಂಗ್. ನೆಕ್ಸ್ಟ್ ಒನ್, ವಾಟ್ ಈಸ್ ಡೇಟಾ ಅಂಡ್ ಇನ್ಫಾರ್ಮೇಶನ್. ಡೇಟಾ ಅಂದ್ರೇನು? ಇಟ್ ಈಸ್ ಅ ರಾ ಫ್ಯಾಕ್ಟ್ಸ್, ವೈಲ್ ಇನ್ಫಾರ್ಮೇಶನ್ ಮೀನ್ಸ್ ಪ್ರೊಸೆಸ್ಡ್ ಡೇಟಾ ದಟ್ ಹ್ಯಾಸ್ ಮೀನಿಂಗ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಲ್ಲಿ I2 1 ಅಂತ ಬರದ ಅಂತ ತಿಳ್ಕೊರಿ. ಸೊ ಇದಕ್ಕೆ ಏನಾದ್ರೂ ಮೀನಿಂಗ್ ಐತಿ? ಇಲ್ಲ, ರೈಟ್? ಸೊ ಅದೇ ನಾನೇನಾದ್ರೂ ಇಲ್ಲಿ ನೆಟ್ವರ್ಕ್ ಅಂತ ಬರದ ಅಂತ ತಿಳ್ಕೊರಿ. ಸೊ ಅದಕ್ಕೆ ಏನಾಗುತ್ತಾ, ಮೀನಿಂಗ್ ಬರುತ್ತೆ. ಸೊ ಇದು ನೆಟ್ವರ್ಕ್ ಅನ್ನ ನಾ ಏನ್ ಮಾಡಿದೆ, ಫಾರ್ ಎಕ್ಸಾಂಪಲ್ KROWTEN ಅಂತ ಬರುತ್ತೆ. ಸೊ ವಾಟ್ ಇಟ್ ಮೀನ್ಸ್? ಸೊ ನಮ್ಗೆ ಗೊತ್ತಾಗತ್ತೈತಿ ಅದು ಏನಂತ. But we can understand this is network easily, but we cannot understand this one, reverse of the network. So ಇದಕ್ಕೆ ನಾವೇನ್ ಕರಿತೀವಿ, ಡೇಟಾ ಅಂತ ಕರಿತೀವಿ. ಇದಕ್ಕೆ ಏನ್ ಕರಿತೀವಿ ನಾವು, ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಈ ರೀತಿ ಡೇಟಾನ ಮಾತ್ರ ಕಲೆಕ್ಟ್ ಮಾಡಿ ಅದು ಏನ್ ಮಾಡುತ್ತಾ, ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ನ ಮಾಡುತ್ತಾ. ಸೊ ಅದಕ್ಕೆ ಏನ್ ಕರಿತೀವಿ ನಾವು, ಕಂಪ್ಯೂಟಿಂಗ್ ಅಂತ ಕರಿತೀವಿ. ಸೊ ಐ ಹೋಪ್ ಯು ಗಾಟ್ ಇಟ್. ದ ನೆಕ್ಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್ GUI. GUI ಮೀನ್ಸ್ ವಾಟ್? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇದೇನ್ ಮಾಡ್ಬೋದು, ಅವರು ಸ್ಟ್ಯಾಂಡರ್ಡ್ ಫಾರ್ಮ್ ಕೂಡ ಕೇಳ್ಬೋದು. ಸೊ ಎಕ್ಸ್ಪಾಂಡ್ GUI CLI NLI ಅಂತ ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳ್ಬೋದು, ಅಥವಾ ಅವ್ರೇನ್ ಕೇಳ್ಬೋದು, ಅದ್ರದ್ದು ಡೆಫಿನೇಷನ್ ಅನ್ನ ಕೇಳ್ಬೋದು. 2 ಮಾರ್ಕ್ಸ್ ಗೆ ಮೋಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ.
ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಅಂದ್ರೆ ಏನು, ಯೂಸರ್ಸ್ ದ ಐಕಾನ್ಸ್ ಅಂಡ್ ಮೆನು. ಸೊ ಇವಾಗ ನಮ್ದು ಒಂದು ಕಂಪ್ಯೂಟರ್ ಇರುತ್ತೆ, ಆ ಕಂಪ್ಯೂಟರ್ ಬೇಸ್ ಮೇಲೆ ಏನಿರುತ್ತೆ ನಮ್ದು ಐಕಾನ್ಸ್ ಇರ್ತಾವ ರೈಟ್ ಡೆಸ್ಕ್ಟಾಪ್ ದಾಗ. ಸೊ ಅದಕ್ಕೆ ನಾವೇನ್ ಕರಿತೀವಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಎಕ್ಸ್ಪಾಂಡ್ CLI ಅಂಡ್ NLI. CLI ಅಂತಂದ್ರೇನು, ಕಮಾಂಡ್ ಲೈನ್ ಇಂಟರ್ಫೇಸ್. ಕಮಾಂಡ್ ಲೈನ್ ಇಂಟರ್ಫೇಸ್ ಯೂಸಸ್ ದ ಕಮಾಂಡ್ಸ್. ನೆಕ್ಸ್ಟ್ NLI ಅಂದ್ರೆ ನ್ಯಾಚುರಲ್ ಲ್ಯಾಂಗ್ವೇಜಿಂಗ್ ಇಂಟರ್ಫೇಸ್ ಅಲೌಸ್ ದ ಇಂಟರಾಕ್ಷನ್ ಯೂಸಿಂಗ್ ದ ಹ್ಯೂಮನ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತಂದ್ರೇನು, ನಾವೇನ್ ಮಾಡ್ತೀವಿ ಕೀಬೋರ್ಡ್ ಅನ್ನ ಯೂಸ್ ಮಾಡಿ ಕಮಾಂಡ್ಸ್ ಅನ್ನ ಪಾಸ್ ಮಾಡ್ತೀವಿ, ಅದೇನಾಗುತ್ತಾ ಎಕ್ಸಿಕ್ಯೂಟ್ ಆಗುತ್ತಾ. ಸೊ ಅದಕ್ಕೆ ನಾವೇನ್ ಕರಿತೀವಿ ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತ ಕರಿತೀವಿ. ನ್ಯಾಚುರಲ್ ಲ್ಯಾಂಗ್ವೇಜಿಂಗ್ ಇಂಟರ್ಫೇಸ್ ಅಂದ್ರೆ ಹ್ಯೂಮನ್ಸ್ ಏನ್ ನಾವು ಟೈಪ್ ಮಾಡ್ತೀವಿ ಅದು ಕನ್ವರ್ಟ್ ಆಗಿ ಏನ್ ಮಾಡುತ್ತೆ ನಮ್ಗೆ ಔಟ್ಪುಟ್ ಅನ್ನ ಡಿಸ್ಪ್ಲೇ ಮಾಡುತ್ತೆ, ಅದಕ್ಕೆ ನಾವೇನ್ ಕರಿತೀವಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ನಮ್ ಲ್ಯಾಂಗ್ವೇಜ್ ನ ತಗೊಂಡು ಅದೇನ್ ಮಾಡುತ್ತ ಕನ್ವರ್ಟ್ ಮಾಡಿ ಔಟ್ಪುಟ್ ಅನ್ನ ಡಿಸ್ಪ್ಲೇ ಮಾಡುತ್ತೆ. ವಾಟ್ ಈಸ್ CN? A group of interconnected computers sharing the resources is known as computer network. Most important question. So these three are most important question. CN ಅಂತಂದ್ರೇನು, ಕಂಪ್ಯೂಟರ್ ನೆಟ್ವರ್ಕ್. ಸೊ ಕಂಪ್ಯೂಟರ್ ನೆಟ್ವರ್ಕ್ ಅಂತಂದ್ರೇನು, ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ನೆಟ್ವರ್ಕ್ ರೈಟ್. ಸೊ ನೋಡ್ರಿ ನಮ್ದೊಂದು ಕಂಪ್ಯೂಟರ್ ಇರುತ್ತೆ, ಈ ಕಂಪ್ಯೂಟರ್ಗೆ ನಾವು ಮತ್ತೆ ಕಂಪ್ಯೂಟರ್ಸ್ ನ ಏನ್ ಮಾಡಿರ್ತೀವಿ ಕನೆಕ್ಟ್ ಮಾಡಿರ್ತೀವಿ. ಈ ರೀತಿ ಮಲ್ಟಿಪಲ್ ಕಂಪ್ಯೂಟರ್ಸ್ ಏನಾಗಿರ್ತಾವು ಒಂದ್ ಸರ್ವರಿಗೆ ಕನೆಕ್ಟ್ ಆಗಿರ್ತಾವ. ಇದಕ್ಕ ನಾವೇನಂತ ಕರಿತೀವಿ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರಿತೀವಿ. ನಾವೇನ್ ಮಾಡ್ಬೋದು ಒಂದ್ ಕಂಪ್ಯೂಟರ್ ಇನ್ನೊಂದ್ ಕಂಪ್ಯೂಟರ್ಗೆ, ಈ ಕಂಪ್ಯೂಟರ್ದಾಗಿಂದ ಈ ಕಂಪ್ಯೂಟರ್ಗೆ ಡಾಟಾ ಏನ್ ಮಾಡ್ಬೋದು ಈಸಿಯಾಗಿ ಶೇರ್ ಮಾಡ್ಬೋದು. ಸೊ ಅದಕ್ಕೆ ನಾವೇನ್ ಕರಿತೀವಿ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರಿತೀವಿ. ಡಿಫೈನ್ ನೆಟ್ವರ್ಕ್ ಟೊಪೋಲಜಿ. ಸೊ ನೆಟ್ವರ್ಕ್ ಟೊಪೋಲಜಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. 2 ಮಾರ್ಕ್ಸ್ ಕೇಳ್ತಾರ, ಇಲ್ಲ ಅಂತಂದ್ರ 5 ಮಾರ್ಕ್ಸ್ ಕ್ವಶನ್ ಏನ್ ಅವ್ರ ಬರ್ದಿರ್ತಾರಲ್ಲ ಅದ್ರ ಮುಂದ ನೆಟ್ವರ್ಕ್ ಟೊಪೋಲಜಿ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಟೊಪೋಲಜಿ. ವಾಟ್ ಈಸ್ ಕಂಪ್ಯೂಟರ್ ನೆಟ್ವರ್ಕ್, ಎಕ್ಸ್ಪ್ಲೇನ್ ದ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್. ಈ ರೀತಿ ಕ್ವಶನ್ಸ್ ಅನ್ನ ಇನ್ನು ಅವ್ರು ಮಾಡ್ತಾರ ಫ್ರೇಮ್ ಮಾಡ್ತಾರ. ಡಿಫೈನ್ ನೆಟ್ವರ್ಕ್ ಟೊಪೋಲಜಿ ಅಂತಂದ್ರ ಫಿಸಿಕಲ್ ಆರ್ ಲಾಜಿಕಲ್ ಅರೇಂಜ್ಮೆಂಟ್ ಆಫ್ ದ ನೆಟ್ವರ್ಕ್. ಸೊ ಇಲ್ಲೇನ್ ಲಾಜಿಕಲ್ ಆಗಿ ಏನ್ ಈ ರೀತಿ ಕನೆಕ್ಟ್ ಆಗ್ಯಾವಲ್ಲ, ಸೊ ಇದಕ್ಕ ನಾವೇನಂತ ಕರಿತೀವಿ ನೆಟ್ವರ್ಕ್ ಟೊಪೋಲಜಿ ಅಂತ ಕರಿತೀವಿ. ಸೊ ಇದೇನಾದ ನೆಟ್ವರ್ಕ್ ಫಾರ್ಮ್ ಆಗಿ ಡಾಟಾ ಒಂದ್ ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ನಾವು ಡಾಟಾನ ಶೇರ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಏನ್ ಕರಿತೀವಿ ನಾವು ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರಿದ್ವಿ ರೈಟ್. ಸೊ ಕಂಪ್ಯೂಟರ್ ನೆಟ್ವರ್ಕ್ ಮೀನ್ಸ್ ಅ ಗ್ರೂಪ್ ಆಫ್ ಕಂಪ್ಯೂಟರ್ ವಿಚ್ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ಫಾರ್ ಪರ್ಪಸ್ ಆಫ್ ಶೇರಿಂಗ್ ದ ರಿಸೋರ್ಸಸ್ ಈಸ್ ನೋನ್ ಆಸ್ ಕಂಪ್ಯೂಟರ್ ನೆಟ್ವರ್ಕ್. ಸೊ ಇನ್ನೊಂದು ಕ್ವಶನ್ ಅರೈಸ್ ಆಗ್ಬೋದು. ಸೊ ವಾಟ್ ಈಸ್ ದ ಫಸ್ಟ್ ಕಂಪ್ಯೂಟರ್ ನೆಟ್ವರ್ಕ್ ಅಂತ. ಸೊ ಅದು ಯಾವುದು ARPANET ಅಂತ ಕರಿತೀವಿ. ಐ ಥಿಂಕ್ ಹಿಯರ್ ಇಟ್ ಇಸ್. ARPANET ಅಂತಂದ್ರೆ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ peer to peer computing? So what it means, all the system have equal authority. ಸೊ ಏನಿರುತ್ತ ಎಲ್ಲಾ ಸಿಸ್ಟಮಿಗೂ ಈಕ್ವಲ್ ಅಥಾರಿಟಿ ಇರುತ್ತೆ. ಸೊ ಈ ಸಿಸ್ಟಮ್ ಇಂದ ನಾ ಡಾಟಾ ಏನಾದ್ರೂ ಈ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಈ ಸಿಸ್ಟಮ್ ಇಂದ ಡಾಟಾನ ಈ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ಏನಿರುತ್ತ ಎವ್ರಿ ಕಂಪ್ಯೂಟರ್ಗೆ ಏನಿರುತ್ತ ಈಕ್ವಲ್ ಅಥಾರಿಟಿ ಇರುತ್ತೆ. ಸೊ ಆ ಈಕ್ವಲ್ ಅಥಾರಿಟಿ ಏನ್ ಕರಿತೀವಿ ನಾವು ಪಿಯರ್ ಟು ಪಿಯರ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಫೈರ್ವಾಲ್? ಸೊ ಫೈರ್ವಾಲ್ ಅಂದ್ರೇನು, ಸೆಕ್ಯೂರಿಟಿ ಸಿಸ್ಟಮ್ ದಟ್ ಮಾನಿಟರ್ಸ್ ದ ನೆಟ್ವರ್ಕ್ ಟ್ರಾಫಿಕ್. ಸೊ ಒಂದ್ ಡಾಟಾ ಇನ್ನೊಂದ್ ಡಾಟಾ ಶೇರ್ ಆಗತೈತಿ, ಸೊ ಅದ್ರ ಮಿಡಲ್ ಸೆಕ್ಯೂರಿಟಿ ಇರ್ಬೇಕು ರೈಟ್. ಸೊ ಆ ಸೆಕ್ಯೂರಿಟಿ ಮೇಂಟೈನ್ ಮಾಡೋದು ಏನ್ ಮಾಡತ್ತ, ಇದು ಫೈರ್ವಾಲ್ ಮಾಡತ್ತ. ವಾಟ್ ಈಸ್ ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್? ಕ್ಲೈಂಟ್ ರಿಕ್ವೆಸ್ಟ್ ಸರ್ವಿಸ್ ಫ್ರಮ್ ದ ಸರ್ವರ್. ಕ್ಲೈಂಟ್ ಏನ್ ಮಾಡ್ತಾನ, ರಿಕ್ವೆಸ್ಟ್ ಅನ್ನ ಎಲ್ಲಿ ಕೊಡ್ತಾನ, ಸರ್ವರಿಗೆ ಕೊಡ್ತಾನ. ಸರ್ವಿಸ್ ಏನ್ ಮಾಡ್ತಾನ, ಸರ್ವರಿಗೆ ಕೊಡ್ತಾನ. ಸೊ ಫಾರ್ ಎಕ್ಸಾಂಪಲ್ ಇದು ಕ್ಲೈಂಟ್ ಅಂತ ತಿಳ್ಕೊಳ್ಳಿ. ಈ ಕ್ಲೈಂಟ್ ಏನ್ ಮಾಡ್ತಾನ, ರಿಕ್ವೆಸ್ಟ್ ಅನ್ನ ಮೀನ್ಸ್ ಸರ್ವಿಸ್ ಅನ್ನ ಎಲ್ಲಿ ಪ್ರೊವೈಡ್ ಮಾಡ್ತಾನ, ಸರ್ವರಿಗೆ ಕೊಡ್ತಾನ. ಆ ಸರ್ವರ್ ಇಂದ ಡಾಟಾ ಫೆಚ್ ಆಗಿ ಎಲ್ಲಿ ಬರುತ್ತೆ, ಆಗೇನ್ ಕ್ಲೈಂಟಿಗೆ ಬರುತ್ತೆ. ಇದೇನ್ ನಮ್ದು ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವೇನೋ ಗೂಗಲ್ ದಲ್ಲಿ ಸರ್ಚ್ ಮಾಡಿದ್ರಿ ರೈಟ್, ಫಾರ್ ಅಮೆಝಾನ್ ಅಂತ ಸರ್ಚ್ ಮಾಡಿದ್ರಿ. ಅವಾಗ ನೀವೇನ್ ಸರ್ಚ್ ಮಾಡ್ತಿರಲ್ಲ ಅದೆಲ್ಲ ಹೋಗುತ್ತೆ, ಫಸ್ಟ್ ಸರ್ವಿಸಿಗೆ ಹೋಗುತ್ತೆ. ಅಲ್ಲಿಂದ ಡಾಟಾ ಫೆಚ್ ಆಗಿ ನಿಮಗ್ ಡಿಸ್ಪ್ಲೇ ಆಗುತ್ತಲ್ಲ ಅದೇನು ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. Mention any 2 applications of computer in business. So applications of CAP most important question. 2 ಮಾರ್ಕ್ಸ್ ಕೇಳಬಹುದು ಅಥವಾ 5-10 ಮಾರ್ಕ್ಸ್ ಕೂಡ ಕೇಳುವಂತ ಚಾನ್ಸಸ್ ಇದೆ. So what are the applications of CAP?
ಮಾರ್ಕೆಟಿಂಗ್ ಅಂಡ್ ಸೇಲ್ಸ್. ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ದಾಗ ಜಾಸ್ತಿ ಯೂಸ್ ಮಾಡ್ತಾರ. ಕಮ್ಯುನಿಕೇಶನ್ ಪರ್ಪೋಸ್, ಅಕೌಂಟಿಂಗ್ ಅಂಡ್ ಫೈನಾನ್ಸ್ ಪರ್ಪೋಸ್ ನಾವೇನ್ ಮಾಡ್ತೀವಿ, ಕ್ಯಾಬ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಆಲ್ರೆಡಿ ವಿ ಡಿಸ್ಕಸ್ ವಾಟ್ ಇಸ್ ಕ್ಯಾಬ್. ವಾಟ್ ಈಸ್ ಡೇಟಾ ಪ್ರೊಸೆಸಿಂಗ್? ಸೊ ಡೇಟಾ ಪ್ರೊಸೆಸಿಂಗ್ ಅಂದ್ರೆ ಏನು? ಈಸ್ ಅ ಸಿಸ್ಟಮೆಟಿಕ್ ಪ್ರೊಸೆಸ್ ಆಫ್ ಕಲೆಕ್ಟಿಂಗ್, ಆರ್ಗನೈಸಿಂಗ್ ಅಂಡ್ manipulating the raw data into convert it into a meaningful and useful information is known as data processing. ನೋಡಿ, ಡೇಟಾ ಪ್ರೊಸೆಸಿಂಗ್ ಅನ್ನೋದು ಏನಂದ್ರೆ ಸಿಸ್ಟಮೆಟಿಕ್ ಪ್ರೊಸೆಸ್ ಆಫ್ ಕಲೆಕ್ಟ್ ಮಾಡುತ್ತಾ, ಆರ್ಗನೈಸ್ ಮಾಡುತ್ತಾ, ಮ್ಯಾನ್ಯುಪ್ಲೇಟ್ ಮಾಡುತ್ತಾ ಡೇಟಾನ ಇಂದ ಇಟ್ಟು ಮೀನಿಂಗ್ಫುಲ್ ಅಂಡ್ ಯೂಸ್ಫುಲ್ ಫಾರ್ಮ್ಯಾಟ್ ಒಳಗಡೆ. ಸೊ ಅದಕ್ಕೆ ನಾವೇನ್ ಕರಿತೀವಿ, ಡೇಟಾ ಪ್ರೊಸೆಸಿಂಗ್ ಅಂತ ಕರಿತೀವಿ. ಸೊ ನಿಮ್ ಕಡೆ ಡೇಟಾ ಏನ್ ಬಂದಿರ್ತಾವು, ರಾ ಫ್ಯಾಕ್ಟ್ಸ್ ಬಂದಿರ್ತಾವ. ಫಾರ್ ಎಕ್ಸಾಂಪಲ್, ನೀವ್ ಯಾವ್ದೋ ಒಂದು ಡೇಟಾ ಬೇಸ್ ನ ಕ್ರಿಯೇಟ್ ಮಾಡ್ಬೇಕು. ಫಾರ್ ಸ್ಟೂಡೆಂಟ್ ಡೇಟಾ ಬೇಸ್ ನ ಕ್ರಿಯೇಟ್ ಮಾಡ್ಬೇಕಾ ಅಂತ ಅಸ್ಯೂಮ್ ಮಾಡಿ, ಎದ್ರೊಳಗಡೆ ಎಕ್ಸೆಲ್ ಒಳಗಡೆ. ಸೊ ಅವಾಗ ನಿಮಗೆ ಏನ್ ಬಂದಿರ್ತಾವು, ರೋಲ್ ನಂಬರ್ ಬಂದಿರತ್ತ, ನೇಮ್ ಬಂದಿರತ್ತ, ಏಜ್ ಬಂದಿರತ್ತ, ಕ್ಲಾಸ್ ಬಂದಿರತ್ತ, ಅವ್ರ ಫೋನ್ ನಂಬರ್ ಬಂದಿರತ್ತ. ರೈಟ್, ಇಷ್ಟು ಡೇಟಾ ಏನ್ ನಿಮ್ ಕಡೆ ಬಂದವು. ಸೊ ಈ ಡಾಟಾ ಏನ್ ಮಾಡುತ್ತೆ, ಇದು ಫಸ್ಟ್ ಕಲೆಕ್ಟ್ ಮಾಡತ್ತ. ಕಲೆಕ್ಟ್ ಮಾಡಿದ್ಮೇಲೆ ಏನ್ ಮಾಡತ್ತ, ಆರ್ಗನೈಸ್ ಮಾಡುತ್ತ, ಅಂದ್ರೆ ಸ್ಟ್ರಕ್ಚರ್ ಮಾಡುತ್ತ. ಸೊ ಇಲ್ಲಿ ರೋಲ್ ನಂಬರ್, ಇಲ್ಲಿ ನೇಮ್, ಇಲ್ಲಿ ಅವ್ರದ್ದು ಅಕೌಂಟ್ ನಂಬರ್ ಅಥವಾ ಫೋನ್ ನಂಬರ್, ಕ್ಲಾಸ್, ಈ ರೀತಿ ಏನ್ ಮಾಡುತ್ತಾ, ಆರ್ಗನೈಸ್ ಮಾಡುತ್ತ. ಸೊ ಆರ್ಗನೈಸ್ ಮಾಡಿದ್ಮೇಲೆ ಮ್ಯಾನುಪ್ಲೇಟಿಂಗ್ ದ ರಾ ಡಾಟಾ. ಆ ರಾ ಡಾಟಾ ಏನ್ ಮಾಡುತ್ತಾ, ಸಿಸ್ಟಮೆಟಿಕ್ ಮ್ಯಾನರ್ ದಾಗ ಡಾಟಾನ ಏನ್ ಮಾಡುತ್ತಾ, ಅಪ್ಡೇಟ್ ಮಾಡ್ಕೊಂಡ್ ಬರುತ್ತ. ಸೊ ರಾ ಡೇಟಾ ಏನಾದಲ್ಲಿ ಅಪ್ಡೇಟ್ ಆದಾಗ ಮ್ಯಾನುಪ್ಲೇಟಿಂಗ್ ಅಂತ ಕರಿತೀವಿ. ಈ ರೀತಿ ಡಾಟಾ ಏನಾಗುತ್ತೆ ನಮ್ದಿಲ್ಲಿ ಮ್ಯಾನುಪ್ಲೇಟ್ ಆಗುತ್ತೆ. ಇಟ್ ಕನ್ವರ್ಟ್ ಇನ್ ಟು ಅ ಮೀನಿಂಗ್ಫುಲ್ ಅಂಡ್ ಯೂಸ್ಫುಲ್ ಇನ್ಫಾರ್ಮೇಶನ್. ಸೊ ನಮ್ ಕಡೆ ಈ ರೀತಿ ಬಂದಿರುವಂತ ಡೇಟಾನ ನಾವೆಲ್ಲಿ ಟ್ರಾನ್ಸ್ಲೇಟ್ ಮಾಡತ್ತೀವಿ, ಆಸ್ ಅ ಟ್ಯಾಬ್ಯುಲರ್ ಕಾಲಮ್ ದಾಗ ಟ್ರಾನ್ಸ್ಲೇಟ್ ಮಾಡತ್ತೀವಿ. ಸೊ ಅದೇ ನಮ್ದು ಡೇಟಾ ಪ್ರೊಸೆಸಿಂಗ್. ನೆಕ್ಸ್ಟ್, ಅರ್ಪಾನೆಂಟ್ ಅಂತ ಆಲ್ರೆಡಿ ಹೇಳಿದೆ, ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಈ ಫಸ್ಟ್ ಯೂನಿಟ್ ಬೇಸ್ ಮೇಲೆ ನಾವೇನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಎಸ್ಪೆಷಲಿ ಇದು ಬಿಕಾಮ್ ಫಸ್ಟ್ ಸೆಮ್ಮಿಗೆ, ಬಿಕಾಮ್ ಥರ್ಡ್ ಸೆಮ್ಮಿಗೆ ಬಂದಿರೋದ್ರಿಂದ ಯಾವುದೇ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಇಲ್ಲ. ಸೊ BCA ದಲ್ಲಿ ಏನ್ ಸ್ಟಡಿ ಮಾಡ್ತಾರಲ್ಲ ಅವ್ರಿಗೆ ಒಂದು ಕಂಪ್ಯೂಟರ್ ನೆಟ್ವರ್ಕ್ ಅಂತ ಸಬ್ಜೆಕ್ಟ್ ಇತ್ತು. ರೈಟ್, ಆ ಕಂಪ್ಯೂಟರ್ ನೆಟ್ವರ್ಕ್ ದಲ್ಲಿ ಇದೇ ಕಾನ್ಸೆಪ್ಟ್ ಇದ್ದು. ಸೊ ಹಾಗಾಗಿ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಿರ್ತಿದ್ರು ನೋಡು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿ. ಇಲ್ಲಿ ನಿಮ್ಗೆ ಬಿಕಾಮ್ ರಿಲೇಟೆಡ್ ಮತ್ತು BCA ರಿಲೇಟೆಡ್ ಕಂಬೈನ್ ಮಾಡಿ ಇಷ್ಟು ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಲಿಸ್ಟ್ ಮಾಡಿ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಂತ ಹೇಳಿದಾರೆ, ರೈಟ್, GUI ಅಂತ ಕೇಳ್ತಾರ, CLI ಮತ್ತು ಕಂಪ್ಯೂಟರ್ ನೆಟ್ವರ್ಕ್ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಫಿನೇಷನ್ ಆಫ್ ಕ್ಯಾಬ್ ಅಂತ ತುಂಬಾನೇ ಕೇಳುವಂತ ಚಾನ್ಸಸ್ ಇರುತ್ತೆ. ಇಷ್ಟು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ನಾ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೇನೆ ಒನ್ ಟೈಮ್ ನೀವು ನೋಡಿದ್ರೆ ಸಾಕು, ಎಕ್ಸಾಮ್ ನಲ್ಲಿ ಈಸಿಯಾಗಿ ಬರೀಬಹುದು. ಸೊ ನೆಕ್ಸ್ಟ್ ವಿಡಿಯೋ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ 5 ಮಾರ್ಕ್ಸ್ ಕ್ವಶನ್.